ಕರ್ನಾಟಕದ ಸಮೃದ್ಧ ಭೂಮಿಗಳಲ್ಲಿ ಹೈನುಗಾರಿಕೆ ಸಮೃದ್ಧಿ ತರುತ್ತದೆ. ಈ ಹಾಲು ಸಹಕಾರಿ ಸ್ಥಳೀಯ ನೂರಾರು ರೈತರಿಗೆ ಬೆಂಬಲ. ಗೋಹು ಗ್ರೀನ್ ವರ್ಲ್ಡ್. ಗೋಹು ಗ್ರೀನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ಹೈನುಗಾರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಹೈನುಗಾರಿಕೆ ಎಂದರೇನು? ಹಸು ಎಮ್ಮೆಗಳನ್ನು ಸಾಕಿ ಹಾಲು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡಿ ಆದಾಯ ಗಳಿಸುವ ಉದ್ಯಮವನ್ನು ಹೈನುಗಾರಿಕೆ ಅಂತ ಹೇಳಿ ನಾವು ಕರಿತೀವಿ. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಬದುಕ್ತಕ್ಕಂಥ ಎಲ್ಲ ಜನರು ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ಸಾಧಿಸಿಕೊಳ್ಳಲು ಒಂದು ಪಾರ್ಟ್ ಟೈಮ್ ಜಾಬ್ ಥರ ಈ ಹೈನುಗಾರಿಕೆನ ಮಾಡ್ತಾ ಇರ್ತಾರೆ. ಅದು ಸರ್ವೇ ಸಾಮಾನ್ಯ. ಆದರೆ ಇಂದಿನ ದಿನಗಳಲ್ಲಿ ಈ ಹೈನುಗಾರಿಕೆ ಅನ್ನೋದು ಒಂದು ಮುಖ್ಯವಾದ ಆರ್ಥಿಕತೆಯ ಮೂಲವಾಗಿದೆ. ಈ ಮೂಲವನ್ನು ಬಳಸಿಕೊಂಡು ನಾವು ಯಾವ ಮಟ್ಟಿನ ಹಣವನ್ನು ಸಂಪಾದನೆ ಮಾಡಬಹುದು, ಹಾಗೆ ಯಾವ ರೀತಿಯಾಗಿ ಇದರಲ್ಲಿ ಹಸುವಿನಿಂದ ಯಾವ ಬೈ ಪ್ರಾಡಕ್ಟ್, ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಮೊಸರು, ಮಜ್ಜಿಗೆ, ಯಾವ ರೀತಿಯಾಗಿ ನಾವು ಅದನ್ನೆಲ್ಲ ಬಳಸ್ಕೊಂಡು ಆದಾಯನ ಗಳಿಸ್ಬೋದು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಹಸು ಸಾಕಾಣಿಕೆಗೆ ಬೇಕಾದ ಮೂಲ ಅಂಶಗಳನ್ನು ಇವತ್ತು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹೈನುಗಾರಿಕೆಯನ್ನು ಶುರು ಮಾಡುವ ವಿಧಾನವನ್ನು ಈಗ ನೋಡೋಣ. ನಾವು ಹೈನುಗಾರಿಕೆ ಪ್ರಾರಂಭಿಸುವ ಮೊದಲು ಪೂರ್ವವಾಗಿ ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಅಥವಾ ಜ್ಞಾನ ಇರಲೇಬೇಕಾಗುತ್ತೆ. ಮೊದಲನೇದಾಗಿ ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕು. ಯಾವ ಜಾತಿಗೆ ಸೇರಿದೆ, ಬ್ರೀಡ್ ಸೆಲೆಕ್ಷನ್ ತುಂಬ ಮುಖ್ಯ ಆಗುತ್ತೆ. ಯಾವ ಬ್ರೀಡ್ ಎಷ್ಟೆಷ್ಟು ಹಾಲು ಕೊಡುತ್ತೆ ಅನ್ನೋದು ನಮಗೆ ಈ ಒಂದು ಸಂಪೂರ್ಣವಾದ ಆರ್ಥಿಕತೆಯ ಮೂಲವಾಗಿ ನಾವು ಹೈನುಗಾರಿಕೆಯನ್ನು ಅಳವಡಿಸಿಕೊಂಡಾಗ ಈ ಜಾತಿ ಆಯ್ಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ದೇಶೀಯ ತಳಿಗಳು ಹಾಗೂ ವಿದೇಶಿಯ ತಳಿಗಳು ಅಂತ ಎರಡು ವಿಧಗಳನ್ನು ನಾವು ನೋಡ್ಬೋದು. ಅದರಲ್ಲಿ ವಿದೇಶಿಯ ತಳಿಗಳು ಹೆಚ್ಚು ಹಾಲುಗಳನ್ನು ಕೊಡ್ತವೆ. ಅದರಲ್ಲಿ HF ಅಥವಾ ಜೆರ್ಸಿ, ಈ HF ಅಲ್ವಾ ಹೆಚ್ಚು ಹಾಲನ್ನ ಕೊಡುತ್ತೆ, ಹಾಗೆ ಜಾಸ್ತಿ ಆಹಾರನ ಕನ್ಸ್ಯೂಮ್ ಮಾಡ್ಕೊಳುತ್ತೆ, ತಿನ್ನುತ್ತೆ, ಆಯಿತಾ. ಅದೇ ರೀತಿ ಜೆರ್ಸಿ ಕೂಡ ಕಡಿಮೆ ಆಹಾರದಲ್ಲಿ ಹೆಚ್ಚು ಹಾಲನ್ನು ಕೊಡುತ್ತೆ. ಇದರಲ್ಲಿ ಮಾಯ್ಚರ್ ಅಥವಾ ಫ್ಯಾಟ್ ಅಂತ ಏನು ಬರುತ್ತಲ್ವ, ಅದು ಕೂಡ ಈ ಜೆರ್ಸಿ ಹಾಗೂ HF ಅಲ್ಲಿ ತುಂಬ ಜಾಸ್ತಿನೇ ಬರುತ್ತೆ. ಈ ಫ್ಯಾಟ್ ಅನ್ನೋದು ಜಾಸ್ತಿ ಬಂದಾಗ ಫ್ಯಾಟ್ ಹಾಗೆ ಅವತ್ತಿನ ಡೈರಿ ಫಾರ್ಮಲ್ಲಿ ಏನು ರೇಟ್ ಇರುತ್ತಲ್ವ, ಯಾವುದೇ ಡೈರಿ ಆಗಿರ್ಬೋದು, ದೊಡ್ಡಲಾಗಿರ್ಬೋದು, ನಂದಿನಿ, ಯಾವುದೇ ಡೈರಿ ಆಗಿರ್ಬೋದು, ಆ ಡೈರಿಲಿ ಅವತ್ತಿನ ರೇಟಲ್ಲಿ ಹೆಚ್ಚು ಫ್ಯಾಟ್ ಎಷ್ಟಿರುತ್ತೆ ಅಷ್ಟು ರೇಟು ನಮಗೆ ಅವತ್ತಿನ ದಿನದಲ್ಲಿ ಸಿಗುತ್ತೆ. ಈ ಕಾರಣದಿಂದಾಗಿ ನಾವು ಜಾತಿ ಆಯ್ಕೆಯಲ್ಲಿ ತುಂಬ ಗಮನ ವಹಿಸಬೇಕಾಗುತ್ತೆ. ಇನ್ನು ದೇಶೀಯ ಹಸುಗಳ ಆದರೆ ಅದರಲ್ಲಿ ಗಿರ್ ಅಂತ ಒಂದು ದೇಶೀಯ ಗಿರ್ ಅನ್ನೋ ಒಂದು ದೇಶೀಯ ಜಾತಿಯ ಹಸು ಸಿಗುತ್ತೆ. ಹಾಗೆ ಸಹಿವಾಲ್ ಅನ್ನೋದು ಕೂಡ ಒಂದಿದೆ. ಇನ್ನು ದೇಶೀಯ ಹಸು ಏನಿರುತ್ತಲ್ವ ಅದಕ್ಕೆ ರೋಗ ಕಡಿಮೆ, ಆಯಿತಾ. ಕಾಲ್ಬಾವು ರೋಗ ಆಗಿರ್ಬೋದು ಅಥವಾ ನೊಣಕುರು ರೋಗ ಆಗಿರ್ಬೋದು, ಯಾವುದೇ ರೋಗಗಳು ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ರೋಗ ನಿರೋಧಕ ಶಕ್ತಿಯನ್ನು ಈ ದೇಶೀಯ ಹಸುಗಳು ಹೊಂದಿರ್ತವೆ. ಇನ್ನು ವಿದೇಶೀಯ ಹಸುಗಳಾದರೆ ಇದಕ್ಕೆ ರೋಗಗಳು ಜಾಸ್ತಿ. ನಮ್ಮ ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಈ ವಿದೇಶಿ ಹಸುಗಳು ನಮಗೆ ಹಾಲನ್ನು ಕೊಡ್ತವೆ. ಹಾಲು ಜಾಸ್ತಿಯಾಗಿ ಈ ವಿದೇಶಿ ಹಸುಗಳು ಕೊಡ್ತವೆ. ನಾವು ಆರ್ಥಿಕ ಮೂಲವಾಗಿ ಹೈನುಗಾರಿಕೆಯನ್ನು ಅಳವಡಿಸ್ಕೊಳ್ತಾ ಇರೋದ್ರಿಂದ ವಿದೇಶಿ ಹಸುಗಳನ್ನು ನಾವು ಗಮನದಲ್ಲಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಫ್ಯಾಟ್ ಕೂಡ ಈ ವಿದೇಶಿ ಹಸುಗಳಲ್ಲಿ ನಾವು ಯಾವ ರೀತಿಯಾದಂತಹ ಫುಡ್ ಕೊಡ್ತೀವಲ್ವ ಆ ಫುಡ್ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ಹಸುಗಳನ್ನು ಕಟ್ಟೋದಕ್ಕೆ ಕೊಟ್ಟಿಗೆ ಬಗ್ಗೆ ತಿಳಿದುಕೊಳ್ಳೋಣ. ಕೊಟ್ಟಿಗೆ ಅಂತ ಬಂದಾಗ ಸರಿಯಾಗಿ ಗಾಳಿ ಬರಬೇಕು. ಯಾವುದೇ ಒಂದು ಹಸುವಿಗಾಗಿರಲಿ, ಪ್ರಾಣಿ ಪಕ್ಷಿ, ಯಾವುದೇ ಒಂದು ಮನುಷ್ಯನೇ ಆಗಿರಲಿ, ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇದ್ದರೆ ಮಾತ್ರ ಆರೋಗ್ಯವಾಗಿರೋಕ್ಕೆ ಸಾಧ್ಯ. ಗಾಳಿ ಸರಿಯಾಗಿ ಬರಬೇಕು, ಮಳೆ ಬಿಸಿಲಿಂದ ರಕ್ಷಣೆ ಸಿಗಬೇಕು, ಸ್ವಚ್ಛತೆಯಿಂದ ಇರಬೇಕು, ನೀರಿನ ವ್ಯವಸ್ಥೆ ಕಡ್ಡಾಯವಾಗಿರಬೇಕು. ಆಮೇಲೆ ಮೂತ್ರ ಹೊರಗೆ ಹೋಗಲು ಒಂದು ಒಳ್ಳೆಯ ಸ್ವಚ್ಛವಾದ ಅಥವಾ ನಿರ್ದಿಷ್ಟವಾದ ಒಂದು ಪ್ರದೇಶದಿಂದ ಮಾಡಿರಬೇಕು. ಯಾಕಂದರೆ ಮೂತ್ರ ಅಲ್ಲೇ ನಿಲ್ಲೋದ್ರಿಂದ ಕೆಲವೊಂದಿಷ್ಟು ಗೋಮೂತ್ರ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಆದರೆ ಪ್ರತಿದಿನ ಅಲ್ಲೇ ಇರೋದ್ರಿಂದ ಕೆಲವೊಂದು ಕ್ರಿಮಿಕೀಟಗಳು ಕೂಡ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮೂತ್ರ ಹೊರಗಡೆ ಹೋಗೋದಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಈ ಕೊಟ್ಟಿಗೆಯಲ್ಲಿ ಮಾಡಿರಬೇಕು. ಕೊಟ್ಟಿಗೆ ಮಾಡೋದಕ್ಕೆ ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ. ಗ್ರಾಮ ಪಂಚಾಯತಿಲಿ ವಿಚಾರಿಸಿದರೆ ಇದ್ರ ಬಗ್ಗೆ ನಾವು ಪ್ರತ್ಯೇಕವಾದ ವಿಡಿಯೋನ ಮಾಡ್ತೀವಿ. ಆ ದಿನ ಇದ್ರ ಬಗ್ಗೆ ಮಾಹಿತಿನ ನಾನು ಕೊಡ್ತೀನಿ.
ಓಕೆ, ಕೊಟ್ಟಿಗೆಯ ಬಗ್ಗೆ ಇಷ್ಟು. ಇದಕ್ಕೆ ಇನ್ನು ಈ ಹಸುಗಳ ಆಹಾರ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಆಹಾರ ಯಾವ ರೀತಿಯಾಗಿ ನಾವು ಹಸುಗಳಿಗೆ ಕೊಡ್ತೀವೋ ಆ ರೀತಿಯಾಗಿ ಅವು ಹಾಲನ್ನು ನಮಗೆ ಪ್ರೊವೈಡ್ ಮಾಡ್ತವೆ ಅಥವಾ ಪ್ರೊಡ್ಯೂಸ್ ಮಾಡ್ತವೆ. ನಮಗೆ ಹಸಿರು ಮೇವು, ನೇಪರ್ ಹುಲ್ಲು ಅಂತ ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಗೊತ್ತಿರುತ್ತೆ. ಆ ನೇಪರ್ ಹುಲ್ಲು ಕಡ್ಡಾಯವಾಗಿ ಕೊಡಲೇಬೇಕು. ಹಸಿ ಹುಲ್ಲು ಎಲ್ಲ ಸಮಯದಲ್ಲೂ ಕೂಡ ಕಳೆಯಿಂದ ತಂದು ಅಥವಾ ಹುಲ್ಲನ್ನೇ ಮೇಯಿಸೋಕ್ಕಾಗಲ್ಲ. ಹಾಗಾಗಿ ನಿರ್ದಿಷ್ಟ ಪ್ರದೇಶದಲ್ಲಿ ನೇಪರ್ ಹಾಕ್ಕೊಳ್ಳೋದ್ರಿಂದ ತುಂಬ ಉಪಯುಕ್ತ ಆಗುತ್ತೆ. ಇನ್ನು ಜೋಳ, ಮೆಕ್ಕೆಜೋಳ ಕೂಡ ನಾವಿದಕ್ಕೆ ಆಹಾರವಾಗಿ ನೀಡ್ಬೋದಾಗುತ್ತೆ. ಇನ್ನು ಅದನ್ನು ಬಿಟ್ಟು ಒಣ ಹುಲ್ಲು ಕೂಡ ಕೊಡ್ಬೋದು. ಒಣ ಹುಲ್ಲು, ಮೆಕ್ಕೆಜೋಳದ ವೇಸ್ಟು, ದಂಟು ಕೂಡ ಕೊಟ್ಟು ನಾವು ಮೇಯಿಸ್ಬೋದು. ಇದು ಎಲ್ಲ ದಂಟು, ಒಣ ಹುಲ್ಲು ಯಾವುದಕ್ಕೆ ಅಂದರೆ ದೇಶೀಯ ತಳಿಗಳು ಏನಾದರೂ ನಾವು ಸಾಕಿದರೆ ಅದಕ್ಕೆ ಸರಿ ಹೋಗುತ್ತೆ. ಆದರೆ ವಿದೇಶಿ ತಳಿಗಳನ್ನ ನಾವೇನಾದರೂ ಸಾಕಿದರೆ ಅವುಗಳ ಒಂದು ಹಾಲುಗಳ ಉತ್ಪಾದನೆಯಲ್ಲಿ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಹಸಿರು ಹುಲ್ಲು ನಾವು ಇಲ್ಲಿವರೆಗೂ, ಆದರೆ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಾಲಿನ ಪ್ರೊಡಕ್ಷನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದು ನಮ್ಮ ಗಮನದಲ್ಲಿ ಇರಬೇಕಾಗುತ್ತೆ. ಇನ್ನು ಎಣ್ಣೆ ಕೇಕ್ ಅಂತ ಏನಿದೆಯಲ್ವ, ಅದು ಹಂಗಂದ್ರೆ ಏನು ಅಂದರೆ, ಈಗ ನಾವು ಗಾಣದ ಎಣ್ಣೆ ಮಾಡಬೇಕಾದ್ರೆ ಅದ್ರ ಬಂದಿರತಕ್ಕಂಥ ತ್ಯಾಜ್ಯ ಕೂಡ ಆಹಾರವಾಗಿ ಇವತ್ತಿನ ದಿನಗಳಲ್ಲಿ ಎಲ್ಲ ರೈತರು ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಕೂಡ ಹಾಲು ಉತ್ಪಾದನೆಯಲ್ಲಿ ಹೆಚ್ಚು ನಾವು ಕಾಣ್ಬೋದಾಗಿದೆ. ಇನ್ನು ಮಿಶ್ರ ಆಹಾರ, ಯಾವುದೇ ಒಂದು ಮನೆಯಲ್ಲಿ ಮಿಶ್ರ ಆಹಾರ ಅಥವಾ ವೇಸ್ಟಾಗಿ ಅನ್ನ ಅಥವಾ ಏನೇ ಉಳಿದಿದ್ರೂ ಕೂಡ ಅದನ್ನು ಕೂಡ ಕಲ್ಗಷ್ಟು ನೀರು ಮಾಡಿ ಆಕಳಿಗೆ ಕೊಡೋದ್ರಿಂದ, ನೀರಿನ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಒಂದು ಹಾಲು ಉತ್ಪಾದನೆಯಲ್ಲಿ ಜಾಸ್ತಿ ಆಗುತ್ತೆ. ಇದು ಕೂಡ ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಪ್ರತಿದಿನ ಎಷ್ಟು ಬಾರಿ ಆಹಾರ ಕೊಡಬೇಕು? ಸಾಮಾನ್ಯವಾಗಿ ನಾನು ರೈತ ಆಗಿರೋದ್ರಿಂದ 4 ರಿಂದ 5 ಬಾರಿ ಕಡ್ಡಾಯವಾಗಿ ಕೊಡಲೇಬೇಕು. ಆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು 3 ಬಾರಿ ಅಥವಾ 4 ಬಾರಿ ಹಸಿ ಹುಲ್ಲು ಹಾಕೋದ್ರಿಂದ 1 ಬಾರಿ ನಾವು ಒಣ ಹುಲ್ಲು ಹಾಕಿದರೆ ಏನು ಸಮಸ್ಯೆ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂದರೆ 4 ರಿಂದ 5 ಬಾರಿ ದಿನಕ್ಕೆ ಆಹಾರ ಕೊಡಲೇಬೇಕಾಗುತ್ತೆ. ಹಾಗಾದಾಗ ಮಾತ್ರ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಾಗೋದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಮುಂದಿನದಾಗಿ, ಈ ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ನೀರಿನ ಮಹತ್ವನ ತಿಳ್ಕೋಬೇಕಾಗುತ್ತೆ. ಯಾಕಂದರೆ ಹಸು ದಿನಕ್ಕೆ 50 ರಿಂದ 80 ಲೀಟರ್ ನೀರು ಕುಡಿಯುತ್ತೆ. ನೀರು ಕಡಿಮೆ ಕುಡಿದ್ರೆ ಹಾಲು ಕಡಿಮೆ ಆಗುತ್ತೆ. ಇದು ನಾವು ಮೊದಲನೇದಾಗಿ ಗಮನ ಇಟ್ಕೋಬೇಕಾದಂಥ ಅಂಶ. ದಿನಕ್ಕೆ 2 ರಿಂದ 3 ಬಾರಿ, ಬೇಸಿಗೆ ಸಮಯದಲ್ಲಿ ಕಡ್ಡಾಯವಾಗಿ 3 ಬಾರಿ ನಾವು ನೀರನ್ನು ಹಸುಗಳಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಸಮಯಕ್ಕೆ ನೀರು ತುಂಬ ಅವಶ್ಯಕತೆ ಹಸುಗಳಿಗೆ ಇರುತ್ತೆ. ಆ ಸಮಯದಲ್ಲಿ ನಾವು ನೀರು ಜಾಸ್ತಿ ಕೊಟ್ಟರೆ ಮಾತ್ರ ಹಾಲಿನ ಉತ್ಪಾದನೆಯಲ್ಲಿ, ಪ್ರೊಡಕ್ಷನಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ನ ಮಾಡ್ಬೋದಾಗಿರುತ್ತೆ. ಆ ಕಾರಣದಿಂದ ನೀರಿನ ವ್ಯವಸ್ಥೆ ಕೊಟ್ಟಿಗೆಯಲ್ಲಿ ಅಥವಾ ಒಂದು ಆ ವಾತಾವರಣದಲ್ಲಿ ಹೆಚ್ಚು ಇರುವಂತೆ ನೀವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇನ್ನು ಹಸುಗಳಿಗೆ ಆರೋಗ್ಯ ಕಾಳಜಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಆ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಮಾತ್ರ ಹಸುಗಳ ಒಂದು ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಾಗೋದನ್ನು ನಾವು ಕಾಣ್ಬೋದಾಗಿದೆ. ಮೊದಲನೇದಾಗಿ ಹಸುಗಳಿಗೆ ವ್ಯಾಕ್ಸಿನೇಷನ್ ಕಡ್ಡಾಯವಾಗಿರುತ್ತೆ. FMD, HS ಹಾಗೆ BQ ಅನ್ನೋ ವ್ಯಾಕ್ಸಿನೇಷನ್ ಬರುತ್ತೆ, ಅವನ್ನ ಕೊಡಲೇಬೇಕಾಗುತ್ತೆ. ಇನ್ನು ಡಿವಾರ್ಮಿಂಗ್ ಕೂಡ ರೆಗ್ಯುಲರ್ ಚೆಕಪ್ ಮಾಡಿಸ್ತಾನೆ ಇರಬೇಕು. ಈಗೆಲ್ಲ ಎಲ್ಲ ಕರ್ನಾಟಕದ ಒಂದು ಪಶು ವೈದ್ಯಾಧಿಕಾರಿಗಳು ಆವಾಗ ಹಳ್ಳಿಗಳಿಗೆ ಭೇಟಿ ನೀಡ್ತಾ ಇರ್ತಾರೆ ಅಥವಾ ಸಿಟಿಗಳಲ್ಲೇ ಆಗಿರ್ಬೋದು ಭೇಟಿ ನೀಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಉಚಿತವಾಗಿ ಅವುಗಳಿಗೆ ಚೆಕಪ್ನ ಮಾಡಿಸ್ಬೋದು. ಇನ್ನು ಪ್ರತಿ ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ಪಶು ಆಸ್ಪತ್ರೆಯಿಂದನೇ ವೈದ್ಯಾಧಿಕಾರಿಗಳು ಬಂದು ಕಾಲುಬಾವು ರೋಗಕ್ಕೆ ವ್ಯಾಕ್ಸಿನೇಷನ್ ಕೊಡ್ತಾ ಇರ್ತಾರೆ. ಅದು ನೀವು ಗಮನದಲ್ಲಿಟ್ಕೋಬೇಕು. ಬಂದಾಗ ಗಮನಿಸಿ ಆ ವ್ಯಾಕ್ಸಿನೇಷನ್ನ ಆ ಸಮಯಕ್ಕೆ ಕೊಡಬೇಕಾಗುತ್ತೆ. ಇದು ಹೆಚ್ಚಾಗಿ ಈ ರೋಗಗಳೆಲ್ಲ ಕಾಣಿಸ್ಕೊಳ್ಳೋದು ದೇಶೀಯ ತಳಿಗಳಿಗೆ ಅಲ್ಲ, ವಿದೇಶಿ ತಳಿಗಳಿಗೆ ನೀವು ಗಮನದಲ್ಲಿಟ್ಕೋಬೇಕು. ದೇಶೀಯ ತಳಿಗಳಿಗೆ ನಾವು ಹೆಚ್ಚಾಗಿ ಕಾಡುವ ರೋಗ ಏನಂದರೆ ಕಾಲುಬಾವು ರೋಗ. ಅದನ್ನೊಂದು ಹೊರತುಪಡಿಸಿದರೆ ಇನ್ನು ಯಾವುದೇ ವ್ಯಾಕ್ಸಿನೇಷನ್, ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಹೆಚ್ಚು ವ್ಯಾಕ್ಸಿನೇಷನ್ ಅವಶ್ಯಕತೆ ಇರೋದಿಲ್ಲ. ಇನ್ನು ಮುಖ್ಯವಾಗಿ ಹಾಲು ಉತ್ಪಾದನೆ ಆದ ನಂತರ ದಿನಕ್ಕೆ ಎಷ್ಟು ಬಾರಿ ತೆಗೆದುಕೊಳ್ಳಬೇಕು, ಹಾಲನ್ನು ಎಷ್ಟು ಬಾರಿ ಕರಿಬೇಕು ಅನ್ನೋದಾದರೆ 2 ಬಾರಿ, ಮುಂಜಾನೆ ಮತ್ತು ಸಂಜೆ. ಒಂದು ನಿರ್ದಿಷ್ಟ ಸಮಯ ಇರಬೇಕು. ಯಾಕಂದರೆ ಆ ದಿನದ ಪ್ರೊಡಕ್ಷನ್ ಏನಿರುತ್ತಲ್ವ, ಹಾಲು ಉತ್ಪಾದನೆ ಆ ದಿನಕ್ಕೆ ಸೀಮಿತವಾಗಿರುತ್ತೆ. ಆ ಕಾರಣದಿಂದ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಹಾಲು ಕರಿಯೋದ್ರಿಂದ ಹೆಚ್ಚು ಹಾಲನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಸು ಸ್ಟ್ರೆಸ್ ಆಗದೇ ಇರೋ ಥರ ನಾವು ಗಮನವಹಿಸಿ ಹಾಲನ್ನ ಕರಿಬೇಕು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹಾಲು ಕೊಡ್ತಾ ಇದ್ದರೆ ಯಂತ್ರಗಳನ್ನು ಬಳಸಿ ಕೂಡ ಹಾಲನ್ನು ಕರೀತಾ ಇದ್ದಾರೆ. ನೀವು ಸಾಧ್ಯವಾದಷ್ಟು ಕೈಯಿಂದ ಕರಿಯೋದಕ್ಕೆ ಪ್ರಯತ್ನಿಸಿ. ಯಾಕಂದರೆ ಆ ಸಮಯದಲ್ಲಿ ಹಸುಗಳಿಗೂ ನೋವಾಗದಿರೋ ಥರ ಇರುತ್ತೆ. ಹಾಲು ಉತ್ಪಾದನೆಯಾದ ನಂತರ ಅದನ್ನು ಮಾರಾಟ ಮಾಡೋದು ಹೇಗೆ?
ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ, ಯಾವುದೇ ಮೂವಿ ಶೂಟಿಂಗ್ ಮಾಡಿದರೂ ಕೂಡ ಅದನ್ನು ರಿಲೀಸ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಅದರ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ, ಅದೇ ರೀತಿಯಾಗಿ ಒಂದು ಕೃಷಿಯಿಂದ ಹಿಡಿದು ಎಲ್ಲ ಉದ್ಯಮದಲ್ಲೂ ಕೂಡ ಮಾರ್ಕೆಟಿಂಗ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಅಂದರೆ ಇವತ್ತು ನಾವು ಹೈನುಗಾರಿಕೆಯಲ್ಲಿ ನೋಡ್ಕೊಳ್ಳೋದಾದರೆ ಡೈರಿ, ನಮ್ಮ ಹತ್ತಿರದಲ್ಲಿ ಡೈರಿ ಇದಾವ ಇಲ್ಲ ಅಂತಂದೇಳಿ ಮೊದಲನೇದಾಗಿ ಗಮನಿಸ್ಕೋಬೇಕಾಗುತ್ತೆ. ಈಗ ಎಲ್ಲ ಊರುಗಳಲ್ಲಿ ಅಥವಾ ಒಂದು 2-3 ಹಳ್ಳಿಗಳು ಸೇರಿಕೊಂಡು ಡೈರಿನ ಮಾಡ್ಕೊಂಡಿರ್ತವೆ. ಅದರಲ್ಲಿ ನಂದಿನಿ ಮುಖ್ಯವಾಗಿರುತ್ತೆ, ದೊಡ್ಲ ಮುಖ್ಯವಾಗಿರುತ್ತೆ. ನಂದಿನಿಗೆ ಕಂಪೇರ್ ಮಾಡಿಕೊಂಡ್ರೆ ದೊಡ್ಲದಲ್ಲಿ ಹೆಚ್ಚು ಬೆಲೆ ಇರುತ್ತೆ. ಯಾಕಂದರೆ ಅದು ಒಂದು ಖಾಸಗಿ ಅವರ ಒಡೆತನದಲ್ಲಿರ್ತಕ್ಕಂಥದ್ದು. ಈಗ ನಂದಿನಿ ಆಗಿರೋದ್ರಿಂದ ಸಬ್ಸಿಡಿ ರೂಪದಲ್ಲಿ ಕೂಡ ಒಂದು ಪ್ರೋತ್ಸಾಹ ಧನ ಅನ್ನೋದು ವರ್ಷಕ್ಕೆ ಒಂದು ಬಾರಿ ಏನೋ ಬರುತ್ತೆ. ಸಬ್ಸಿಡಿನ ಕೂಡ ನಂದಿನಿಯಲ್ಲಿ ಹಾಕೋದ್ರಿಂದ ಬರುತ್ತೆ. ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇನ್ನು ಎರಡನೇದಾಗಿ ಡೈರೆಕ್ಟ್ ಕಸ್ಟಮರ್ಸ್ಗೆ. ಈಗ ನಮಗೆ 1 ಅಥವಾ 2 ಇದ್ದರೆ ಡೈರಿಗೆ ಹಾಕೋದು ಓಕೆ. ಯಾಕಂದರೆ ಸೀಸನಲ್ ಆಗಿ ಅವು ಮರಿ ಹಾಕೋದ್ರಿಂದ ಅಥವಾ ಒಂದು ಹಸುಗಳನ್ನು ಇಳಿಯೋದ್ರಿಂದ ಆ ಸಮಯದಲ್ಲಿ ಏನಾಗುತ್ತೆ, ನಮಗೆ ರೆಗ್ಯುಲರ್ ಆಗಿ ಹಾಲನ್ನ ಅವರಿಗೆ ತಲುಪಿಸೋಕ್ಕಾಗೋದಿಲ್ಲ. ಆ ಕಾರಣದಿಂದ 1-2 ಇದ್ದರೆ ನೀವು ಡೈರಿ ಪ್ರಿಫರ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಇನ್ನು ಡೈರೆಕ್ಟ್ ಕಸ್ಟಮರ್ಗೆ ನಾವು ಕೊಡೋದಾದರೆ ಒಂದು 4-5 ಹಸುಗಳು ನಮ್ಮ ಹತ್ರ ಇದೆ ಅಂದರೆ ಡೈರೆಕ್ಟ್ ಕಸ್ಟಮರ್ಗೆ ಕೊಡೋದನ್ನ ಪ್ರಿಫರ್ ಮಾಡ್ಬೋದು. ಯಾಕಂದರೆ ಒಂದು ಹಸುಗಳು ಅಥವಾ ಒಂದು ಹಸು ಮರಿ ಆಗ್ತಾ ಇದ್ದಾಗ ಇನ್ನೊಂದು ಹಸುವಿನ ಹಾಲನ್ನು ಉಪಯೋಗಿಸ್ಕೊಂಡು ಆ ಕಸ್ಟಮರ್ಗೆ ನಿರಂತರವಾಗಿ ತಲುಪಿಸಬಹುದಾಗುತ್ತೆ. ಇದು ಡೈರಿಗೆ ಹಾಕುವುದಕ್ಕಿಂತ ಹೆಚ್ಚಿನ ಮೌಲ್ಯ ಹೊಂದಿರುತ್ತೆ ಹಾಗೂ ಹೆಚ್ಚು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಈ ಡೈರೆಕ್ಟ್ ಕಸ್ಟಮರ್ ಅನ್ನೋದು ಕೂಡ ಒಂದು ಹಣದ ಮೂಲ ಆಗಿರುತ್ತೆ. ಇನ್ನು ಹೋಟೆಲ್ ಮತ್ತು ಟೀ ಶಾಪ್ಸ್ಗಳಿಗೂ ಕೂಡ ನಾವು ಹೆಚ್ಚು ಹಸುಗಳನ್ನು ಹೊಂದಿದರೆ ರೆಗ್ಯುಲರ್ ಆಗಿ ಅವರಿಗೆ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ವ್ಯಾಲ್ಯೂ ಪ್ರಾಡಕ್ಟ್ಸ್, ಈ ಹಾಲುಗಳನ್ನು ಕೊಟ್ಟು ಮಾರಾಟ ಮಾಡಿ ಹಣ ಗಳಿಸೋದಲ್ಲದೆ ಎಲ್ಲ ಸಮಯದಲ್ಲೂ ಕೂಡ ನಾವು ಹಾಲು ಕೊಡೋಕ್ಕಾಗಿಲ್ಲ ಅಂದರೂ ಕೂಡ ನಾವು 1-2 ಆಪ್ಷನ್ ಇಟ್ಕೋಬೋದು. ಮೊಸರು ಮಾಡ್ಬೋದು, ಮೊಸರಿಂದ ಬೆಣ್ಣೆ ಮಾಡ್ಬೋದು, ತುಪ್ಪನೂ ಮಾಡ್ಬೋದು. ಈಗ ಇದನ್ನೆಲ್ಲ ಹೊರತುಪಡಿಸಿ ಹೆಚ್ಚು ಮಾರ್ಕೆಟಿಂಗ್ ನಡೀತಾ ಇರೋದು ಪನ್ನೀರು. ಈಗ ಎಲ್ಲ ಹೋಟೆಲ್ಗಳಿಗೂ ವಿವಿಧವಾದ ಖಾದ್ಯಗಳನ್ನು ತಯಾರಿಸಲು ಪನ್ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಮೌಲ್ಯಯುತವಾದ ಅಥವಾ ಹೆಚ್ಚು ರೇಟ್ ಇರುವಂತಹ ವಸ್ತುಗಳಲ್ಲಿ ಪನ್ನೀರು ಹಾಗೆ ತುಪ್ಪ ತುಂಬ ಮುಖ್ಯವಾಗಿದೆ. ಒಂದು ನೈಸರ್ಗಿಕವಾದ ತುಪ್ಪವನ್ನು ತಯಾರಿಸಿ ನೇರವಾಗಿ ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನ್ ಅಂಗಡಿಗಳಿಗೆ ಕೊಟ್ಟು ಹಣವನ್ನು ಸಂಪಾದನೆ ಮಾಡ್ಕೋಬೋದಾಗುತ್ತೆ. ಇದು ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ 1-2-3 ದಿನಗಳ ಹಾಲನ್ನು ಶೇಖರಣೆ ಮಾಡಿ, ಮೊಸರು ಮಾಡಿ, ತುಪ್ಪ ಮಾಡಿ ಆ ನಂತರದಲ್ಲಿ ನಾವು ಕಸ್ಟಮರ್ಗೆ ಕೊಡಬೇಕಾಗುತ್ತೆ. ಆದರೆ ಪನ್ನೀರು 1 ದಿನದಲ್ಲಿ ಅಥವಾ 2 ದಿನಗಳಲ್ಲಿ ಪನ್ನೀರ್ ರೆಡಿಯಾಗುತ್ತೆ. ಅದನ್ನು ಕೂಡ ಫ್ಯಾಟ್ ಜಾಸ್ತಿ ಯಾವಾಗ ಹಸುಗಳಲ್ಲಿ ಇರುತ್ತೆ ಆವಾಗ ಪನ್ನೀರು ಅನ್ನೋದು ನಮಗೆ ಜಾಸ್ತಿ ಸಿಗುತ್ತೆ. ಈ ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ಪನ್ನೀರು ಹಾಗೂ ತುಪ್ಪವನ್ನು ಗಮನದಲ್ಲಿಟ್ಕೊಂಡು ಕೂಡ ಹೈನುಗಾರಿಕೆನ ಮಾಡ್ಬೋದು. ಆವಾಗ ಲಾಭ ಗಳಿಸೋಕ್ಕೆ ನಮಗೆ ಮತ್ತೊಂದು ದಾರಿ ಓಪನ್ ಆಗುತ್ತೆ. ಈ ಬೈ ಪ್ರಾಡಕ್ಟ್ಸ್, ಹಾಲಿನಿಂದ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಏನಿದಾವಲ್ಲ, ಹಾಲು, ತುಪ್ಪ, ಮೊಸರು ಹಾಗೆ ಪನ್ನೀರ್, ಈ ಥರದ ವಸ್ತುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ನಾವು ಮಾರ್ಕೆಟಿಂಗ್ ಮಾಡಬಹುದು ಅಂತ ಒಂದು ಪ್ರತ್ಯೇಕವಾದಂತಹ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ನು ಈ ಹೈನುಗಾರಿಕೆ ಮಾಡಬೇಕಾದ್ರೆ ಇರ್ತಕ್ಕಂಥ ಲಾಭ ಏನು, ನಷ್ಟ ಏನು, ಮೊದಲನೇದಾಗಿ ಗಮನದಲ್ಲಿಟ್ಕೋಬೇಕಾಗುತ್ತೆ. ಇನ್ನು ಖರ್ಚು ನೋಡೋದಾದರೆ ಆರಂಭಿಕ ಖರ್ಚು, ನಾವು ಕನಿಷ್ಠವಾಗಿ ಒಂದು ಆರ್ಥಿಕ ಮೂಲವಾಗಿ ಹೈನುಗಾರಿಕೆಯನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಅಂದರೆ ಅದರಲ್ಲಿ 2 ಹಸುಗಳು ಕಡ್ಡಾಯವಾಗಿ ತೊಗೊಳ್ಬೇಕಾಗುತ್ತೆ. ಒಂದು ತೊಗೊಂಡು ಕೂಡ ನಾವು ಡೈರಿ ಫಾರ್ಮಿಂಗ್ ಮಾಡಿಕೊಂಡು ಆರಾಮಾಗಿರ್ಬೋದು, ಏನು ಸಮಸ್ಯೆ ಇಲ್ಲ. ಆ ಸಮಯದಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ ಥರ 1 ಹಸುವಿನಿಂದ ಮಾಡ್ಬೋದು. 2 ಹಸು ತೊಗೊಳ್ಳೋದ್ರಿಂದ 1 ಹಸುವಿನಿಂದ ನಾವು 10-20 ಲೀಟ್ರ್ ಕೂಡ ಹಾಲನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ 1 ಹಸುವಿನ ಬೆಲೆ ಒಂದು 50,000ದಿಂದ 60,000. ಒಂದು ಉತ್ತಮವಾದ ವಿದೇಶೀಯ ತಳಿ ತೊಗೋಬೇಕಂದ್ರೆ ಒಂದು 70,000 ಹಿಡ್ಕೊಂಡ್ರೂ ಕೂಡ 2 ಹಸುಗಳಿಗೆ 1,40,40,000 ಅಥವಾ 1,50,000ವರೆಗೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಕಟ್ಕೊಳ್ಳೋದ್ರಿಂದ ನಮ್ಗೆ ಇದಕ್ಕೂ ಮುಂಚೆ ಗೊತ್ತಿರೋ ಥರ ಸರ್ಕಾರದಿಂದನೇ ಕೊಟ್ಟಿಗೆ ಕಟ್ಸ್ಕೊಳ್ಳೋದಕ್ಕೆ ಹಣನ ಕೊಡ್ತಾರೆ. ನಿಮ್ಮ ಗ್ರಾಮ ಪಂಚಾಯತಿಲಿ ವಿಚಾರಿಸಿ ನೀವು ಒಂದ್ಸರಿ. ಗ್ರಾಮ ಪಂಚಾಯತಿಲಿ ಪ್ರತಿ ವರ್ಷ ಕೂಡ ಹಸುಗಳ ಕೊಟ್ಟಿಗೆ ಕಟ್ಟೋದಕ್ಕೆ ಒಂದಿಷ್ಟು ನಿರ್ದಿಷ್ಟ ಅಮೌಂಟ್ನ ಎತ್ತಿಟ್ಟಿರ್ತಾರೆ. ನಾವು ಕೂಡ ಸರ್ಕಾರದ ಯೋಜನೆಯನ್ನು ಬಳಸಿಕೊಂಡು ನಾವು ಒಂದು ದನದ ಕೊಟ್ಟಿಗೆಯನ್ನು ಕಟ್ಟಿಸ್ಕೊಂಡಿದ್ವಿ. ಕೊಟ್ಟಿಗೆ ಸ್ವಚ್ಛವಾಗಿದ್ದರೆ ಸಾಕು,
ಅದಕ್ಕೆ ಹೆಚ್ಚಿನ ಮೌಲ್ಯ ಕೊಟ್ಟು ರೆಡಿ ಮಾಡ್ಕೋಬೇಕು ಅಂತ ಆರಂಭಿಕವಾಗಿ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸ್ವಚ್ಛವಾಗಿದ್ದರೆ ಸಾಕು. ಇನ್ನು ಇದರ ಆಹಾರದ ಬಗ್ಗೆ ತಿಳ್ಕೊಳ್ಳೋದಾದರೆ, ಈಗ ಸ್ವಂತ ಜಮೀನು ಹೊಂದಿರೋರು ಕೂಡ ಒಂದು ನೇಪಾರ್ ಮಾಡ್ಕೊಂಡಿರ್ತಾರೆ ಅಥವಾ ಯಾವುದೇ ಒಂದು ಮೂಲೆಯಲ್ಲಿ ಒಂದಿಷ್ಟು ನಿರ್ದಿಷ್ಟವಾದಂಥ ಜಾಗದಲ್ಲಿ ಆಹಾರಕ್ಕಾಗಿ ಅಥವಾ ಹಸುಗಳ ನೇಪಾರ ಹಾಕ್ಕೊಂಡಿರ್ತಾರೆ ಅಥವಾ ಹುಲ್ಲುಗಳನ್ನು ಬೆಳೆಸ್ಕೊಂಡಿರ್ತಾರೆ. ಅದು ತುಂಬ ಮುಖ್ಯವಾಗಿರುತ್ತೆ. ಆ ಸಮಯದಲ್ಲಿ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನೀರು ಒಂದು ಬಿಟ್ಟರೆ ಸಾಕು. ಅದಕ್ಕೆ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಕೂಡ ಇರೋದಿಲ್ಲ. ಬೀಜ ಕೂಡ ಬೇರೆಯವ್ರ ಹೊಲದಿಂದ ತಂದು ಹಾಕ್ಕೊಂಡು ನಾವು ಆಹಾರನ ತಯಾರು ಮಾಡ್ಕೋಬೋದಾಗುತ್ತೆ. ಇನ್ನು ಹೈಡ್ರೋಫೋನಿಕ್ ವಿಧಾನದಿಂದ ಕೂಡ ನಾವು ಆಹಾರನ ತಯಾರು ಮಾಡ್ಕೋಬೋದು. ಹೈಡ್ರೋಫೋನಿಕ್ ಅನ್ನೋದ್ರ ಬಗ್ಗೆ ನಾವು ಒಂದು ಪ್ರತ್ಯೇಕವಾದ ವಿಡಿಯೋ ಮಾಡ್ತೀವಿ, ನಮ್ಮ ಚಾನಲ್ ಮೇಲೆ ಗಮನ ಇರಲಿ. ಇನ್ನು ಈ ಆದಾಯ ಯಾವ ರೀತಿ, ಈಗ ಒಂದು ಹಸು 10ರಿಂದ 20 ಲೀಟ್ರ್ ಕೊಡುತ್ತೆ ಅಂತ ಅನ್ನೋದಾದರೆ, ಇವಾಗಿನ ಮಾರುಕಟ್ಟೆ ಮೌಲ್ಯದ ಪ್ರಕಾರ ಒಂದು ಹಾಲಿನ ಡೈರಿಗೆ ಹಾಕಿದರೆ 35ರಿಂದ 40 ರೂಪಾಯಿ 1 ಲೀಟ್ರ್ ಬೀಳುತ್ತೆ. ಫ್ಯಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆವತ್ತಿನ ರೇಟ್ ಮೇಲೆ ಆವತ್ತಿನ ಮೌಲ್ಯ ನಿರ್ಧಾರಿತವಾಗುತ್ತೆ. ಈಗ ಒಂದು ಹಸು 10ರಿಂದ 20 ಲೀಟರ್ ಹಾಲು ಕೊಟ್ಟರೆ 40 ರೂಪಾಯಿ ಅಥವಾ 35 ರೂಪಾಯಿ ಅಂದಾಜು ನಾವು ಆವತ್ತಿನ ಬೆಲೆನ ಅಂದುಕೊಂಡ್ರೆ 400ರಿಂದ 800 ರೂಪಾಯಿ ದಿನಕ್ಕೆ ನಾವು ಗಳಿಸ್ಬೋದು. ಅದೇ ರೀತಿಯಾಗಿ ತಿಂಗಳಿಗೆ 20,000ದಿಂದ 50,000 ರೂಪಾಯಿ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ನಮ್ಮ ಮುಂದೆ ಇದ್ದಾರೆ. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನೇರವಾಗಿ ಒಂದು ಪ್ರತ್ಯಕ್ಷವಾಗಿ ಕಂಡು ಇದರ ಬಗ್ಗೆ ತಿಳ್ಕೋಬೇಕಂದ್ರೆ ನಿಮ್ಮ ಹತ್ತಿರದ ರೈತರನ್ನ ಭೇಟಿ ಮಾಡಿ ಅದರ ಲಾಭ ನಷ್ಟಗಳನ್ನ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನೀವು ನೇರವಾಗಿ ನೀವೇ ಒಂದು ಡೈರಿ ಫಾರ್ಮಿಂಗ್ ಮಾಡೋದಾದರೆ ಅಥವಾ ಹೈನುಗಾರಿಕೆ ಮಾಡಬೇಕಾದ್ರೆ ತುಂಬ ಕಷ್ಟಗಳನ್ನು ಎದುರಿಸ್ತೀರ. ಅದು ಗಮನದಲ್ಲಿರಬೇಕು. ಇನ್ನು ಹಸುಗಳನ್ನು ಖರೀದಿ ಮಾಡಬೇಕಾದ್ರೆ ಡೈರಿ ಲೋನ್ ಕೂಡ ಸಿಗುತ್ತೆ. MP ಕಿಸಾನ್ ಸಪೋರ್ಟ್ ಕೂಡ ಮಾಡ್ಕೋಬೋದು. ನಮಗೆ 6,000 ರೂಪಾಯಿ ಬರುತ್ತೆ ಅಂತ ನಾನು ಇದಕ್ಕೂ ಮುಂಚೆ ಒಂದು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋನ ನೋಡ್ಬೋದು. ಇನ್ನು ನಬಾರ್ಡ್ ಕಡೆಯಿಂದ ಕೂಡ ಸಬ್ಸಿಡಿ ಸಿಗುತ್ತೆ. ಬ್ಯಾಂಕ್ ಮೂಲಕ ಕೂಡ ಲೋನ್ ಸುಲಭವಾಗಿ ಸಿಗುತ್ತೆ. ಈಗ ಮೈಕ್ರೋ ಫೈನಾನ್ಸ್ ಕೂಡ ಈ ಹಸುಗಳ ಮೇಲೆ ಅಥವಾ ಒಂದು ಹೈನುಗಾರಿಕೆ ಮೇಲೆ ಸಾಲವನ್ನು ಕೊಡುತ್ತೆ. ಅದನ್ನು ಸುಲಭ ಕಂತುಗಳ ಮೂಲಕ ಕೂಡ ನಾವು ರೀಪೇ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಇದು ಗಮನದಲ್ಲಿರಬೇಕು. ಯಾವುದೇ ಒಂದು ನಾವು ಬಿಸ್ನೆಸ್ ಮಾಡ್ತಾಯಿದ್ವಿ ಅಥವಾ ಹೈನುಗಾರಿಕೆ ಮಾಡ್ತಾಯಿದ್ದೀವಿ ಅನ್ನೋದಾದರೆ ನಮ್ಮ ಲಾಭ ನಷ್ಟಗಳನ್ನು ನೋಡಿಕೊಂಡು ಸಾಲ ಮಾಡಬೇಕಾಗುತ್ತೆ. ಆಯಿತಾ? ರೈತರಂದಾಗ ನಿಮಗೆ ಇದಕ್ಕೂ ಮುಂಚೆ ಗೊತ್ತಿದ್ದಂಗೆ ತುಂಬ ಕಷ್ಟಗಳಿರ್ತವೆ. ಸಾಲ ಮಾಡುವ ಮುಂಚೆ ಒಮ್ಮೆ ಯೋಚನೆ ಮಾಡಿ. ಸರ್ಕಾರದ ಯೋಜನೆಗಳು ಯಾವುದೇ ಇದ್ದರೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ನಾವು ಈ ಹೈನುಗಾರಿಕೆ ಆರಂಭ ಮಾಡಬೇಕಂದ್ರೆ ಸರ್ಕಾರದಿಂದನೇ ಕೂಡ ಹಸುಗಳಿಗೆ ಲೋನ್ ಕೊಡುತ್ತೆ, ಕೊಟ್ಟಿಗೆ ಕಟ್ಟೋದಕ್ಕೆ ಸಬ್ಸಿಡಿ ಕೊಡುತ್ತೆ ಮತ್ತು ಹಸುಗಳಿಗೂ ಸಬ್ಸಿಡಿ ಕೊಡುತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಹೈನುಗಾರಿಕೆನ ಆರಂಭ ಮಾಡಬೇಕು. ನೀವೇ ಸ್ವಂತ ದುಡ್ಡು ಹಾಕಿ ಮಾಡೋದ್ರಿಂದ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು, ಲಾಭದಲ್ಲಿ ಸ್ವಲ್ಪ ಇಳಿಕೆನೂ ಆಗ್ಬೋದು. ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಮುಂದಿನದಾಗಿ ಹೈನುಗಾರಿಕೆ ಒಂದು ಡೈಲಿ ಇನ್ಕಮ್ ಬಿಸ್ನೆಸ್ ಸರಿಯಾದ ಯೋಜನೆ ಮಾಡಿದರೆ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಲಾಭ ಗಳಿಸೋದು ಮಾತ್ರ ಖಂಡಿತ. ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಕಡಿಮೆ ವೆಚ್ಚದಲ್ಲಿ ಪ್ರಾರಂಭ ಮಾಡಬೇಕು. ನಮ್ಮ ಹತ್ರ ಸ್ವಲ್ಪ ಜಾಗ ಇದೆ ಅಂದರೆ ಈ ಹೈನುಗಾರಿಕೆ ಅನ್ನೋದು ತುಂಬ ಒಳ್ಳೆ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯಮಾಡಿ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಕ್ಕೆ ಶೇರ್ ಮಾಡಿಕೊಂಡು, ಯಾರು ಹೈನುಗಾರಿಕೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಧನ್ಯವಾದಗಳು.